ಕಾನ್ಸೆಪ್ಟ್ನಲ್ಲಿ ಅವರು ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಹೇಳಿ ಕಂಪ್ಲೀಟ್ ನವಲಗುಂದ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಬೆನ್ನೆಳ್ಳ ಏನಿದೆ 140 ಕಿಲೋಮೀಟರ್ ಸುಮಾರು 200 ಕೋಟಿ ವೆಚ್ಚದಲ್ಲಾಗಿದೆ. ಅದು ಪ್ರಾರಂಭ ಆಗಬೇಕಾಗಿತ್ತು, ಮಳೆ ಬಂದಿದ್ದ ಕಾರಣ ಹಂಗಾಗಿ ಆಗಿಲ್ಲ. ಟೆಂಡರ್ ಕೂಡ ಕರೆದಾಗಿದೆ. ಇನ್ನೊಂದು ಮತ್ತೆ 160 ನಿನ್ನೆ ತಾನೇ 160 ಕೋಟಿಗೆ ತುಪ್ರಿ ಹಳ್ಳ ಕೂಡ ತೊಗೊಂಡಿದ್ದಾರೆ. ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡು ಕೆಲಸ ಪ್ರಾರಂಭ ಆದರೆ ಬಹುತೇಕ ಮುಂದೆ ಬರ್ತಕ್ಕಂಥ ಮಳೆಗಾಲದಲ್ಲಿ ನಮಗೆ ನವಲಗುಂದಿಗೆ ಈ ಥರ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭದಲ್ಲಿ ಮುಂಗಾರು ಬೆಳೆಗಳೆಲ್ಲ ಒಂದು ಯಾವ್ದು ಇದು ನಮ್ಮ ಭಾಳ ಮಳೆ ಹಾನಿಯಾಗಿ ನೀರಿಂದ ರೈತರಿಗೆ ಅನಾನುಕೂಲ ಆಗಿದೆ. ಆಲ್ರೆಡಿ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದೀವಿ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿವರೆಗೆ 65% ಬಿತ್ತನೆ ಆಗಿದೆ. ಇನ್ನು 35% ಜನ ಬಿತ್ತನೆ ಆಗಿಲ್ಲ. ಈ 65% ಬಿತ್ತನೆ ಆಗಿರ್ತಕ್ಕಂಥ ಜನರಿಗೆ ಯಾರು ಈ ಹಳ್ಳದ ಬಗಲಿಗಿದ್ದಾರೆ, ಬೆನ್ನಿ ಹಳ್ಳ ತುಪ್ರಿ ಹಳ್ಳ ಬಗಲಿಗೆ ಯಾರಿದ್ದಾರೆ, ಅಥವಾ ನಾವೇನು ಕೌಂಟರ್ಸ್ ಮಾಡ್ಕೊಂಡು ಇದು ರಿಸರ್ವಾಯರ್ ಪ್ರಕಾರ ಬೇರೆ ಬೇರೆ ಯಾವುದು ಸಬ್ಸಿಡಿ ಸಣ್ಣ ಸ್ಮಾಲ್ ಹಳ್ಳಗಳಿದ್ದಾವೆ. ಸಬ್ಸಿಡಿ ಹಳ್ಳಗಳಾಗಿ ಬಂದು ಯಾವುದು ಬೇಡತಿ ಹಳ್ಳ ಬೆನ್ನಿ ಹಳ್ಳಗೆ ತುಪ್ರಿ ಹಳ್ಳಗೆ ಸೇರ್ತದೆ. ಅಲ್ಲಿರ್ತಕ್ಕಂಥ ಕೆಲವು ಭೂಮಿಗಳಿಗೆ ಭಾಳ ತೊಂದರೆ ಆಗಿದೆ. ಸಮೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರಿಗೇನನ್ನ ಬೆಳೆ ನಷ್ಟ ಆಗಿದ್ದರೆ ಅದ್ರ ಜೊತೆಗೆ ಇನ್ನೊಂದು ಸಲ ಮತ್ತೆ ಅವರಿಗೆ ಬಿತ್ತನೆಗೆ ಅವಕಾಶ ಇದ್ದರೆ ಅದನ್ನು ಮಾಡ್ಕೊಳ್ಳೋಕ್ಕೆ ನಾವು ಮಾತನಾಡ್ತಿದ್ದೀವಿ ಸರ್ಕಾರದ ಜೊತೆಗೆ. ಸಂಪೂರ್ಣ ಅವರಿಗೆ ಬೆಳೆ ಹಾನಿಯಾಗಿದ್ದರೆ ಮುಂದೆ ಬೆಳೆ ಬರಲ್ಲ ಅಂತ ಆ ಥರ ಸಮೀಕ್ಷೆ ನಮ್ಮ ಅವರಿಗೆ ಸಂಪೂರ್ಣವಾಗಿ ಏನು ಸರ್ಕಾರ ವತಿಯಿಂದ ಏನು ಅವರಿಗೆ ಒಂದು ರಿಲೀಫ್ ಸಿಗಬೇಕು, ಏನು ಪರಿಹಾರ ಸಿಗಬೇಕು ಅಂತ ಮಾಡಿಸ್ಕೊಡ್ತೀವಿ. ಮಾಹಿತಿ ಇಲ್ಲ ರೀ, ಅದನ್ನು ನಮ್ಮ ಹೇಳ್ತಾ ಇದ್ದೀವಲ್ಲ. ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡೋಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ. ಅವ್ರು ಮಾತನಾಡಿದರೆ ದಯವಿಟ್ಟು ಅವ್ರನ್ನೇ ಕೇಳಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ 2 ಹೋಗಿ ದೆಹಲಿಗೆ ಹೋಗಿ ಬಂದರು. ನೀವಾಗ ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನೀವು ಯಾಕೆ ಹೇಳ್ತೀರಿ? ಹಂಗೆ ಹೋಗೇ ಇಲ್ಲ. ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತಲ್ಲ, ಏನು ಡಿಸ್ಕಸ್ ಮಾಡ್ಬೇಕು ಅದು ಫೈನಲ್ ಆ ವಿಷಯಕ್ಕಾಗಿ ಹೋಗಿದೆ ಅಂತ ನನ್ನ ಅಭಿಪ್ರಾಯ. ಸರ್, ಶಾಲಾ ಆವರಣದ ಬಗ್ಗೆ ನೀರು ಶಾಲಾ ಆವರಣದಲ್ಲಿ ಒಂದು ಶಾಲೆ ಕಟ್ಟುವಾಗ ಈಗ ಈ ವ್ಯವಸ್ಥೆ ಬಗ್ಗೆ ಮಾತಾಡ್ತು ಹೋದ್ರೆ ಕೆಲವು ನೋಡ್ಕೊಂಬಂದ್ರಿ ನೋಡ್ಕೊಂಬಂದು ಅದೊಂದು ಪ್ಲಾನಿಂಗ್ ಅಂತಲೂ ಮಾಡಿರ್ತಾರೆ. ಒಬ್ಬ ಇಂಜಿನಿಯರೇ ಪ್ಲಾನಿಂಗ್ ಅಷ್ಟೊಂದು ತೀರಾ ಈ ಥರ ವ್ಯವಸ್ಥೆ ನಾವು ಭಾಳಷ್ಟು ಮಾತನಾಡ್ಬೋದು, ಆದರೆ ಮಾತನಾಡೋಕ್ಕಾಗಲ್ಲ. ಅದೊಂದು ನಿಜಕ್ಕೂ ಇದು ಫೇಲಿಯರ್ ಕೂಡ ಅಂತ ನಾವು ಹೇಳ್ಕೊಬೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ಆಗ್ಬಿಟ್ಟಿದೆ. ಈಗ ಅಲ್ಲಿ ಶಾಸಕರು ನಾವು ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಇನ್ನು ಸ್ವಲ್ಪ ಹೊರಪಾದ್ಮೇಲೆ ಅದೇನು ಕೆಸರಿದೆ ಅದನ್ನು ಸಂಪೂರ್ಣ ತೆಗಿಬೇಕು. ಆಮೇಲೆ ಇದೆ ಕೊನೆಯ ಪರಿಹಾರ ಅಂತಂದರೆ ಇದು ಬೇಡ್ತಿನಾಲ್ ಇದು ಬೆನ್ನಿಯಾಳದಿರ್ತಕ್ಕಂಥ ಸಿಲ್ಟ್ ತೆಗೆಯೋದ್ರಿಂದ ಈ ರೀತಿಯಂಥ ನೀರು ನುಗ್ತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಈ ಸ್ಕೂಲಿಗೆ ಭೇಟಿ ಕೊಟ್ಟಿರಲ್ಲ, ಇದಕ್ಕೆ 2 ಬ್ರಿಡ್ಜ್ಗಳು ಬೇಕಾಗಿದೆ ಸರ್. 2 ಸಣ್ಣ ಮಾಡ್ತಾರೆ. 2 ಬ್ರಿಡ್ಜ್ ಆಲ್ರೆಡಿ ನಮ್ಮ ಶಾಸಕರು ಮೂವ್ ಮಾಡಿದ್ದಾರೆ. ಬಹುತೇಕ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಒಳಗೆ 2 ಬ್ರಿಡ್ಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ.